ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಏನು ಮನೆಗಳನ್ನ ಕೊಡ್ತಾ ಇದ್ದಾರೆ. ಆ ಮನೆಗಳು 1 BHK ಆಗ್ಬೋದು, 2 BHK ಆಗ್ಬೋದು, ಎರಡಕ್ಕೂ ಕೂಡ ಬೆಲೆ ಜಾಸ್ತಿ ಮಾಡಿದ್ದಾರೆ. ಬೆಲೆ ಜಾಸ್ತಿ ಆಗಿದೆ. ಅಂದ್ರೆ ಇವರು 2016ರಲ್ಲಿ ಇದು ಬಂದಿತ್ತು ಪ್ರಾಜೆಕ್ಟ್. ಅಂದ್ರೆ 2016ನೇ ಇಸ್ವಿನಲ್ಲಿ ಏನಿದೆ, ಆ 2016ನೇ ಇಸ್ವಿನಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಇದು ಮನೆಗಳನ್ನ ಕಟ್ಟಕ್ಕೆ ಶುರು ಮಾಡಿದಾಗ ಇದ್ದಂತ ಗೌರ್ಮೆಂಟ್ ಯಾವ್ದಪ್ಪ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಇತ್ತು 2016ರಲ್ಲಿ. ಅವಾಗ ಈ ಸ್ಕೀಮು ಬರುತ್ತೆ. ರಾಜೀವ್ ಗಾಂಧಿ ವಸತಿ ನಿಗಮದ ಕಡೆಯಿಂದ ಮನೆಗಳನ್ನ BPL ಕಾರ್ಡ್ ಇರೋರಿಗೆ, BPL ಕಾರ್ಡ್ ಇರೋರು ಅಂತಹ ಬಡವರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಇದು ಜಾರಿ ಆಗುತ್ತೆ. ಜಾರಿ ಆದಾಗ ಸೆಂಟ್ರಲ್ ಗೌರ್ಮೆಂಟ್ ಇಂದ ಜಾರಿ ಆಗೋದು. ಆವಾಗ ಜಾರಿ ಆದಾಗ ಅದೇನಾಗುತ್ತೆ, ಕಾಂಗ್ರೆಸ್ ಸರ್ಕಾರದವರೇನೆ ಶಂಕುಸ್ಥಾಪನೆ ಮಾಡ್ತಾರೆ. ಅಂದ್ರೆ ಎಲ್ಲೆಲ್ಲಿ ಸರ್ಕಾರಿ ಜಾಗಗಳಿದೆಯೋ ಆ ಜಾಗಗಳೆಲ್ಲನೂ ಇದ್ ಮಾಡ್ಕೊಂಡು ಗುರುತು ಮಾಡಿ, ಅಂದ್ರೆ ಬೆಂಗಳೂರು ಸುತ್ತಮುತ್ತ, ಬೆಂಗಳೂರು ಸರೌಂಡಿಂಗು ಎಲ್ಲೆಲ್ಲಿ ಗೌರ್ಮೆಂಟ್ ಜಾಗಗಳಿದೆಯೋ ಆ ಗೌರ್ಮೆಂಟ್ ಜಾಗಗಳನ್ನ ಇವರು ಆಯ್ಕೆ ಮಾಡಿಕೊಂಡು ಅಲ್ಲಿ ಮನೆಗಳನ್ನ ಕಟ್ಟಿ 1 BHK ಆಗ್ಬೋದು, 2 BHK ಆಗ್ಬೋದು, ಕಟ್ಟಿ BPL ಕಾರ್ಡ್ ಇರುವಂತವ್ರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಇವರು ರೂಲ್ಸ್ ಮಾಡಿ ಶಂಕುಸ್ಥಾಪನೆ ಮಾಡಿ ಕಟ್ಟಕ್ಕೆ ಶುರು ಮಾಡ್ತಾರೆ. ಅದರಿಂದ ಅದು ಸೆಂಟ್ರಲ್ ಗೌರ್ಮೆಂಟ್ ಇಂದನೂ ಅನುದಾನ ಬರುತ್ತೆ, ಸ್ಟೇಟ್ ಗೌರ್ಮೆಂಟ್ ಅವರು ಕೂಡ ಸ್ವಲ್ಪ ಅನುದಾನ ಹಾಕಿ ಇಬ್ರು ಕೂಡ ಸೇರಿ ಕಟ್ತಾರೆ. ಜೊತೆಗೆ 1 BHK ಮನೆಗಳಿಗೆ ಸಬ್ಸಿಡಿ ಕೊಡ್ತೀವಿ ಅಂತಾನು ಹೇಳ್ತಾರೆ. ಅವಾಗ 2 BHKಗೆ ಅವಾಗಿಂದನೂ ಇಲ್ಲ. 2 BHKಗೆ ಅವಾಗಿಂದನೂ ಕೂಡ ಯಾವುದೇ ರೀತಿ ಸಬ್ಸಿಡಿ ಇಲ್ಲ. ಬರೀ 2 BHKಗೆ ಹಾಕೋರು, ನಾವು ಯಾರು ಬೇಕಾದ್ರೂ ಹಾಕ್ಬೋದು, BPL ಕಾರ್ಡ್ ಇರೋರು 2 BHKಗೂ ಹಾಕ್ಬೋದು. ಬಟ್ ಅವಾಗ ಸಬ್ಸಿಡಿ ಇಲ್ಲ ಅಂತ ಅಂದ್ಬಿಟ್ಟು ಒಂದು ರೇಟ್ ಫಿಕ್ಸ್ ಮಾಡ್ತಾರೆ. 1 BHK 2 BHKಗೆ ಕಟ್ಟುವಾಗ ಶುರು ಮಾಡಿದಾಗ ಕಾಂಗ್ರೆಸ್ ಸರ್ಕಾರ ಅವಾಗ ರೇಟ್ನ ಹೇಳಿಲ್ಲ, ಶುರು ಮಾಡ್ತಾರೆ. ಶುರು ಮಾಡದಂತ ಇದಕ್ಕೆ ಕಾಂಗ್ರೆಸ್ ಸರ್ಕಾರದ ಅವಧಿ ಮುಗಿದು ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಿಜೆಪಿ ಸರ್ಕಾರನು ಕೂಡ ಅನುದಾನ ಕೊಟ್ಟು ಅದಕ್ಕೆ ಸೆಂಟ್ರಲ್ ಕೂಡ ಅದೇ ಇರ್ತದೆ. ಸೆಂಟ್ರಲ್ ಬಿಜೆಪಿನೇ ಇರ್ತದೆ, ಇಲ್ಲೂ ಬಿಜೆಪಿನೇ ಬಂದ್ರಿಂದ ಎರಡು ಕಡೆಯಿಂದನೂ ಬಿಜೆಪಿ ಸರ್ಕಾರನೇ ಬಂತು. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಇನ್ನೂ ಅನುದಾನ ಕೊಟ್ಟು ಕರೆಕ್ಟ್ ಆಗಿ ಕಟ್ಟಿಸ್ತಾರೆ. ಎಲ್ಲ ಕಟ್ಟಿ ರೆಡಿ ಆಗೋ ಹಂತದಲ್ಲಿ ಇದ್ದಾಗ ಅವ್ರೇನ್ ಮಾಡ್ತಾರೆ, ಒಂದು ರೇಟನ್ನ ಫಿಕ್ಸ್ ಮಾಡಿ 1 BHK ಮನೆಗೆ ಸ್ಟಾರ್ಟಿಂಗ್ ಪ್ರೈಸ್ ಅವ್ರು ಹೇಳಿದ್ದು 6ರಿಂದ 6.5 ಲಕ್ಷ ಆಗುತ್ತೆ ಅಂತ. ಅಂದ್ರೆ 1 BHKಗೆ 6ರಿಂದ 6.5 ಲಕ್ಷ ರೂಪಾಯಿನ ಫಿಕ್ಸ್ ಮಾಡ್ತಾರೆ. ಏನಕ್ಕೆ? ಮನೆಗಳಿಗೆ 1 BHK ಆಗ್ಬೋದು, 2 BHK ಆಗ್ಬೋದು, ಎರಡನ್ನೂ ಕೂಡ 6.5 ಲಕ್ಷಕ್ಕೆ ಫಿಕ್ಸ್ ಮಾಡ್ತಾರೆ. 6.5 ಲಕ್ಷ ಫಿಕ್ಸ್ ಮಾಡಿ ಮತ್ತೆ 2 BHKಗೆ ಎಷ್ಟು ಫಿಕ್ಸ್ ಮಾಡ್ತಾರೆ ಅಂತಂದ್ರೆ 14 ಲಕ್ಷ ರೂಪಾಯಿ ಫಿಕ್ಸ್ ಮಾಡ್ತಾರೆ. 2 BHKಗೆ 14 ಲಕ್ಷ, 2 BHK 14 ಲಕ್ಷ. ಯಾವುದೇ ರೀತಿಯ ಸಬ್ಸಿಡಿ ಇಲ್ಲ. 14 ಲಕ್ಷ ರೂಪಾಯಿ, ಬಟ್ ಯಾವುದೇ ರೀತಿಯ ಸಬ್ಸಿಡಿನ ಕೊಡಲ್ಲ. ಅಂದ್ರೆ 14 ಲಕ್ಷಕ್ಕೆ 14 ಲಕ್ಷ ರೂಪಾಯಿನೂ ಕಟ್ಟಬೇಕಾಗುತ್ತೆ. ಅದು ಬ್ಯಾಂಕ್ ಲೋನ್ ಮುಖಾಂತರನಾರು ಕಟ್ಟಿ, ಇಲ್ಲಾಂದ್ರೆ ನಿಮ್ಮ ಹತ್ರ ಕ್ಯಾಶ್ ಇತ್ತು ಅಂತಂದ್ರೆ ಕ್ಯಾಶ್ ಮುಖಾಂತರನು ಕೂಡ 3 ಹಂತಗಳಲ್ಲಿ, ಅಂದ್ರೆ 3 ಹಂತ ಅಂತಂದ್ರೆ ಮೊದಲನೇದು 3 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡ್ಬೇಕಾಗುತ್ತೆ. ಅಂದ್ರೆ 2 BHK ಹೇಳ್ತಾ ಇದ್ದು, 2 BHKಗೆ ಫಸ್ಟ್ 3 ಲಕ್ಷ, ಇನ್ನು ಮಿಕ್ಕಿರತಕ್ಕಂತ 11 ಲಕ್ಷನ ಒಂದ್ಸತಿ 6 ಲಕ್ಷ, ಇನ್ನೊಂದ್ಸತಿ 7 ಲಕ್ಷ, ಈ ತರ 11 ಲಕ್ಷ ರೂಪಾಯಿ, ಟೋಟಲ್ 14 ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಮಾಡ್ತಾರೆ 2 BHKಗೆ. 1 BHKಗೆ ಏನ್ ಮಾಡ್ತಾರೆ ಅಂದ್ರೆ 6.5 ಲಕ್ಷ ಫಿಕ್ಸ್ ಮಾಡಿ 6.5 ಲಕ್ಷದಲ್ಲಿ ಸ್ಟೇಟ್ ಗೌರ್ಮೆಂಟು ಮತ್ತೆ ಸೆಂಟ್ರಲ್ ಗೌರ್ಮೆಂಟು ಎರಡೂ ಸೇರಿ ಸಬ್ಸಿಡಿ ಕೊಡ್ತಾರೆ. ಅಂದ್ರೆ ಒಂದು ಮನೆಗೆ ಇಷ್ಟು ಸಬ್ಸಿಡಿ ಅಂತ ಕೊಡ್ತಾರೆ. ಅದನ್ನು ಕೂಡ ಕ್ಯಾಸ್ಟ್ ವೈಸಸ್ ಡಿವೈಡ್ ಮಾಡ್ತಾರೆ. ಅಂದ್ರೆ ನೀವು ಯಾವ ಕ್ಯಾಟಗರಿ ಸೇರಿರ್ತೀರಾ ಆ ಕ್ಯಾಟಗರಿ ಮೇಲೆ ಡಿಪೆಂಡ್ ಮಾಡ್ತಾರೆ. ಅಂದ್ರೆ SC ST ಕ್ಯಾಟಗರಿ ಅವ್ರಿಗೆ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ, ಮತ್ತೆ ಜನರಲ್ ಕ್ಯಾಟಗರಿ ಅವ್ರಿಗೆ ಒಂದು ಫಿಕ್ಸ್ ಮಾಡ್ತಾರೆ. ಜನರಲ್ ಕ್ಯಾಟಗರಿಗೂ SC ST ಏನಂತ ವ್ಯತ್ಯಾಸ ಇಲ್ಲ, ಒಂದು 50,000 ರೂಪಾಯಿ ವ್ಯತ್ಯಾಸ ಆಗ್ಬೋದು ಅಷ್ಟೇ. ಜನರಲ್ ಕ್ಯಾಟಗರಿಗೆ ಒಂದು 50,000 ಹೆಚ್ಚಾಗುತ್ತೆ, SC ST ಅವ್ರಿಗೆ ಒಂದು 50,000 ಕಮ್ಮಿ ಆಗುತ್ತೆ ಅಷ್ಟೇನೆ. ಅದನ್ನ ಸಬ್ಸಿಡಿನ ಫಿಕ್ಸ್ ಮಾಡಿ ಅದರಲ್ಲಿ ಏನ್ ಸಬ್ಸಿಡಿ ಬರುತ್ತೆ 6.5 ಲಕ್ಷದಲ್ಲಿ ಸಬ್ಸಿಡಿನ ಕಳೆದು ಇನ್ ಮಿಕ್ಕದಂತ ಅಮೌಂಟ್ ನ ನೀವು ಕಟ್ಟಬೇಕಾಗುತ್ತೆ. ನೀವು ಅದಕ್ಕೂ ಕೂಡ ನೀವು ಕ್ಯಾಶ್ ಆರು ಕಟ್ಟಿ, ಅಥವಾ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಬ್ಯಾಂಕ್ ಲೋನ್ ಮುಖಾಂತರ, ಅಂದ್ರೆ ಬ್ಯಾಂಕ್ ಲೋನ್ ಅಂದ್ರೆ
ಏನು ಅವಾಗ ಹೇಳಿದ್ದು ಫಸ್ಟ್ ಹೇಳಿದ್ದು ಇವರು ಬ್ಯಾಂಕ್ ಲೋನ್ ಅಂದ್ಬಿಟ್ಟು ರಾಷ್ಟ್ರೀಕೃತ ಬ್ಯಾಂಕುಗಳು ಅಂತ ಹೇಳ್ತಾರೆ. ಅಂದ್ರೆ ಏನೀಗ ಕೆನರಾ ಬ್ಯಾಂಕು, ಅವಾಗ ಕಾರ್ಪೊರೇಷನ್ ಬ್ಯಾಂಕ್ ಇತ್ತು, ಆಮೇಲೆ ಸಿಂಡಿಕೇಟ್ ಬ್ಯಾಂಕು, ಯಾವ್ಯಾವ ಇತ್ತು ಬ್ಯಾಂಕ್ಗಳು, ಆ ತರ ರಾಷ್ಟ್ರೀಕೃತ ಬ್ಯಾಂಕುಗಳು ಅಂತ ಹೇಳ್ತಾರೆ. ಆಗ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಾವೇ ಅಂದ್ರೆ ಸರ್ಕಾರದ ವತಿಯಿಂದನೇ ಅದನ್ನ ಕರೆಸ್ತೀವಿ ಬ್ಯಾಂಕ್ಗಳನ್ನ, ಅದ್ರ ಮುಖಾಂತರ ನೀವು ಲೋನ್ ತಗೊಂಡು ನೀವು EMI ಕಟ್ಟೋ ತರ ಮಾಡ್ಕೋಬಹುದು ಅಂತ ಹೇಳ್ತಾರೆ ಫಸ್ಟ್. ಅವಾಗ ಆ ತರ ಹೇಳಿದ್ರಿಂದ ಎಲ್ಲಾ ಜನನು ಸುಮಾರು ಜನ ಅಪ್ಲಿಕೇಶನ್ ನ ಹಾಕ್ತಾರೆ. ಅಪ್ಲಿಕೇಶನ್ ಹಾಕಾದ್ಮೇಲೆ ಏನಾಯ್ತು, ಮನೆಗಳು ರೆಡಿ ಆಗಕ್ಕೆ ಟೈಮ್ ತಗೋತದೆ. ತಗೋತದೆ ಟೈಮ್, ಮನೆಗಳು ರೆಡಿ ಆಗಕ್ಕೆ. ಅದು ಒಂದ್ ಮನೆ 2 ಮನೆನ, ಸಾವಿರಾರು ಮನೆಗಳು ರೆಡಿ ಆಗ್ಬೇಕು. ಆಮೇಲೆ ಒಂದೊಂದು ಕಾಂಪ್ಲೆಕ್ಸ್ ನಲ್ಲೇನೆ ಇಲ್ಲ ಅಂತಂದ್ರೂ ಒಂದೊಂದು ಸರೌಂಡಿಂಗ್ ಅಲ್ಲೇನೆ 1000 ಮನೆ, 500 ಮನೆ ಈ ತರ ಬರ್ತವೆ. ಹಾಗಾಗಿ ಎಲ್ಲ ರೆಡಿ ಆಗ್ಬೇಕು ಅಂದ್ರೆ ಟೈಮ್ ತಗೊಳುತ್ತೆ. ಮತ್ತೆ ಅವರು ಹಂಚಿಕೆ ಮಾಡೋಷ್ಟರಲ್ಲಿ ಬಿಜೆಪಿ ಸರ್ಕಾರ ಹೋಗುತ್ತೆ, ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಇಲ್ಲಿ ಕರ್ನಾಟಕದಲ್ಲಿ ಏನಾಗುತ್ತೆ, ಬಿಜೆಪಿ ಸರ್ಕಾರ ಮತ್ತೆ ಹೋಗಿ 5 ವರ್ಷ ಅವರ ಅಧಿಕಾರಾವಧಿ ಮುಗಿದು ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಬರುತ್ತೆ ಬಿಜೆಪಿ ಮುಗಿದು. ಅವಾಗ ಏನ್ ಆಗ್ತದೆ, ಮತ್ತೆ ಇದು ಮನೆಗಳು ರೆಡಿ ಆಗ್ತವೆ. ಪೂರ್ತಿ ಮನೆಗಳು ರೆಡಿ ಆದಾಗ 1ನೇ ಹಂತದಲ್ಲಿ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಾದ್ಮೇಲೆ ಏನಾಗುತ್ತೆ, 6.5 ಲಕ್ಷ ಹೇಳಿದ್ದಂತ ಬಿಜೆಪಿ ಸರ್ಕಾರದವರು 6.5 ಲಕ್ಷ ಹೇಳಿದ್ರು 1 BHKಗೆ, 2 BHKಗೆ 14 ಲಕ್ಷ ಹೇಳಿದ್ರು ವಿತೌಟ್ ಸಬ್ಸಿಡಿ ಹೇಳಿದ್ರು. ಬಟ್ ಇವಾಗ ಏನಾಗಿದೆ ಅಂತಂದ್ರೆ, ಈಗ ಹಾಲಿ ಕಾಂಗ್ರೆಸ್ ಸರ್ಕಾರನೇ ಬಂದ ಮೇಲೆ ಏನಾಯ್ತು, ರೇಟು ಜಾಸ್ತಿ ಆಯ್ತು. ಯಾಕಂದ್ರೆ ಅವ್ರು ಹೇಳಿದ್ದು 2016 ಕಟ್ಟಕ್ಕೆ ಶುರು ಮಾಡಿ 18, 19, 20ನೇ ಸಾಲಿನಲ್ಲಿ ಅವ್ರು ಹೇಳಿದ್ದು. 20ನೇ ಸಾಲದಲ್ಲಿ ಮಧ್ಯದಲ್ಲಿ ಕರೋನಾ ಬೇರೆ ಬಂತು, 20, 21 ಎಲ್ಲ ಕರೋನಾ ಬಂತು, 1-2 ವರ್ಷ ಹೋಯ್ತು. ಅವಾಗ 2 ವರ್ಷದಲ್ಲಿ ಕರೋನಾ ಬಂದು ಹೋದ್ಮೇಲೆ ಇವಾಗ ಏನಾಗಿದೆ, ಸಿಮೆಂಟು ಮತ್ತೆ ಮರಳು ಮತ್ತೆ ಅದಕ್ಕೆ ಏನು ಮೆಟೀರಿಯಲ್ ಬೇಕಾಗುತ್ತೆ, ಪ್ರತಿಯೊಂದು ಮನೆ ಕಟ್ಟಕ್ಕೆ ಏನೇನು ಮೆಟೀರಿಯಲ್ ಬೇಕಾಗುತ್ತೆ, ಆ ಮೆಟೀರಿಯಲ್ ಚಾರ್ಜಸ್ಗಳು ತುಂಬಾ ಜಾಸ್ತಿ ಆಗಿದಾವೆ. ಆ ಕಾರಣದಿಂದ ಈಗ ಇವ್ರೇನ್ ಮಾಡಿದ್ರು, ಕಾಂಗ್ರೆಸ್ ಸರ್ಕಾರದವರು ಮತ್ತೆ 1 BHKಗೆ 10,23,000 ಒಂದ್ಸರಿ 7 ಲಕ್ಷ, ಫಸ್ಟ್ 7 ಲಕ್ಷ ಅಂತ ಫಿಕ್ಸ್ ಮಾಡಿದ್ರು, ಅದು ಹೋಯ್ತು ಒಂದ್ ರೇಟು. ಪುನಃ ಇನ್ನೊಂದ್ಸತಿ 8.5 ಲಕ್ಷ ಅಂತ ಫಿಕ್ಸ್ ಮಾಡಿದ್ರು, ಅದು ಹೋಯ್ತು ರೇಟು. ಈಗ 3ನೇ ರೇಟು 10,03,000 ಚಿಲ್ಲರೆ ಏನೋ ಬರ್ತದೆ. 10,03,000 ಈಗ ಹಾಲಿ ನಡೀತಾ ಇರೋದು, ನಾನು ಹೇಳ್ತಾ ಇರೋದು ಹಾಲಿ ನಡೀತಾ ಇರೋದು 10 ಲಕ್ಷದ ಚಿಲ್ಲರೆ ಏನೋ ಬರ್ತದೆ ಅಮೌಂಟು. 10 ಲಕ್ಷ ಚಿಲ್ಲರೆ, 10 ಲಕ್ಷನೋ 13 ಲಕ್ಷನೋ ಏನೋ ನಿಂತ್ಕೊಳ್ಳುತ್ತೆ. ಅದು ಸಬ್ಸಿಡಿ ಎಲ್ಲ ಹೋಗಿ, ನೀವು 1 BHK ಹೇಳ್ತಿರೋದು, 1 BHKಗೆ ಸಬ್ಸಿಡಿ ಎಲ್ಲ ಹೋಗಿ ನೀವು 10 ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ. ಅದೇ 2 BHKಗೆ ಅವ್ರೇನ್ ಮಾಡಿದ್ರು, ಇದಕ್ಕೆ ಹೆಂಗೆ ರೇಟ್ ಜಾಸ್ತಿ ಮಾಡಿದ್ರು ಹಂಗೇನೆ 14 ಲಕ್ಷದಿಂದ 18 ಲಕ್ಷ ಮಾಡ್ತಾರೆ. 14 ಲಕ್ಷ ರೂಪಾಯಿ ಏನಿತ್ತು ಅದನ್ನ 18 ಲಕ್ಷ ಮಾಡ್ತಾರೆ ಒಂದ್ ಸಾರಿ. ಈಗ 2ನೇ ಸಾರಿ ಈಗ ಏನ್ ಮಾಡಿದ್ದಾರೆ, ಮತ್ತೆ ರೈಸ್ ಮಾಡಿದ್ದಾರೆ ಅದನ್ನ 18 ಲಕ್ಷ ರೂಪಾಯಿ ವಿತೌಟ್ ಸಬ್ಸಿಡಿ. ಗಿಬ್ಸಿಡಿ ಏನಿಲ್ಲ, 18 ಲಕ್ಷ. ಮತ್ತೆ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ, ಅದು 18 ಲಕ್ಷ ರೂಪಾಯಿನ ತೆಗೆದು ಅಮೌಂಟೇ ಫಿಕ್ಸ್ ಮಾಡಿಲ್ಲ. ಈಗ ಅವರು 2 BHK ಏನಾಗೈತೆ, ಅಮೌಂಟೇ ಫಿಕ್ಸ್ ಮಾಡಿಲ್ಲ. ಈಗ ಏನ್ ಮಾಡಿದ್ದಾರೆ, ಹರಾಜು ಮುಖಾಂತರ ತಗೊಳ್ಳಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಹರಾಜು ಮುಖಾಂತರ ಅಂದ್ರೆ ಹೇಗಪ್ಪ ಅಂದ್ರೆ, ನಿಮ್ಗೆ ಅದು 20 ಲಕ್ಷ ಸಿಕ್ಕಿದ್ರು ಸಿಕ್ತು, 27 ಲಕ್ಷ ಸಿಕ್ತು, ಇಲ್ಲ 18 ಲಕ್ಷಕ್ಕೆ ಸಿಕ್ಕಿದ್ರು ಸಿಕ್ತು, ಹೇಳಕ್ಕಾಗಲ್ಲ. ನಿಮ್ಗೆ ಎಷ್ಟು ನೀವು ಅಲ್ಲಿ ಹೆಂಗೆ ಜನ ತಗೋತಾರೆ, ಯಾವ ತರ ಬೀಟ್ ಕೂಗ್ತಾರೆ ಅದ್ರ ಮೇಲೆ ಈಗ 2 BHK ಡಿಪೆಂಡ್ ಆಗಿರೋದು. ಹಾಗಾಗಿ 2 BHK ರೇಟು ತುಂಬಾ ಜಾಸ್ತಿ ಆಗಿದೆ. ಈಗ 2 BHK ರೇಟು ತುಂಬಾ ಜಾಸ್ತಿ ಆಗಿದೆ, ರೇಟೇ ಫಿಕ್ಸ್ ಮಾಡಿಲ್ಲ. ಈಗ ಹರಾಜಿನ ಮುಖಾಂತರ ಸೇಲ್ ಮಾಡ್ಬೇಕು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಆಲ್ರೆಡಿ ಇವರು ಭಾಗ್ಯಗಳನ್ನ ಕೊಟ್ರು, ಬಿಟ್ಟಿ ಭಾಗ್ಯಗಳು ಯಾವಾಗ ಕೊಟ್ರು, ಯಾವಾಗ ದುಡ್ಡು ಗವರ್ಮೆಂಟ್ ಅಲ್ಲಿ ಇಲ್ವೋ, ಇವಾಗ ಏನ್ ಮಾಡಿದ್ರು, ಅದನ್ನ ಹರಾಜು ಮುಖಾಂತರ ಸೇಲ್ ಮಾಡೋಣ, ಸೇಲ್ ಮಾಡೋದು ಸ್ವಲ್ಪ ಜಾಸ್ತಿ ಬರುತ್ತೆ 2 BHKಗೆ ಅಂತ ಹೇಳ್ಬಿಟ್ಟು ಇವಾಗ ಅದನ್ನ ಹರಾಜಿನ ಮುಖಾಂತರ ಸೇಲ್ ಮಾಡೋದಕ್ಕೆ ಇವರು ರೆಡಿ ಮಾಡ್ಕೊಂಡಿದ್ದಾರೆ. 2 BHK ಸ್ಥಿತಿ ಹಿಂಗಾಗಿದೆ. 1 BHK 10 ಲಕ್ಷಕ್ಕೆ ಬಂದ್ ನಿಂತಿದೆ. ಅಂದ್ರೆ ಸಬ್ಸಿಡಿ ಕಳೆದು 10 ಲಕ್ಷ, ಸಬ್ಸಿಡಿ ಸೇರ್ಸಿದ್ರೆ ಇನ್ನು 10 ಲಕ್ಷ ಮೇಲೆ ಆಗುತ್ತೆ, 13 ಲಕ್ಷ ಆಗುತ್ತೋ 14 ಲಕ್ಷ ಆಗುತ್ತೋ ಗೊತ್ತಿಲ್ಲ. ಹಾಗೆ 1 BHKಗೆ 10 ಲಕ್ಷಕ್ಕೆ ಬಂದು ನಿಲ್ಸಿದ್ದಾರೆ. ಅಂದ್ರೆ ನೀವು ಸಬ್ಸಿಡಿ ಎಲ್ಲ ಕಳೆದು 10 ಲಕ್ಷ ರೂಪಾಯಿ ನೀವು ಕಟ್ಟಬೇಕಾಗುತ್ತೆ. 2 BHKಗಾದ್ರೆ ಹರಾಜಿನ ಮುಖಾಂತರ ನೀವು ಹೆಂಗ್ ತಗೋತೀರ ತಗೋಬಹುದು ಅಂತ ಈಗ ಹೇಳಿದ್ದಾರೆ. ಹಾಗಾಗಿ ಆಮೇಲೆ ಇನ್ನೂ ಒಂದೇನಪ್ಪ ಹೇಳ್ಬೇಕು ಅಂದ್ರೆ, 2 BHKದು ನೀವು ವಿತೌಟ್ BPL ಕಾರ್ಡ್ ತಗೋಬಹುದು ಅಂತ ಹೇಳಿದ್ದಾರೆ. ಯಾಕಂದ್ರೆ ಈಗ ಫಸ್ಟ್ ಅವರು BPL ಕಾರ್ಡ್ ಇರೋರ್ಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರು. ಯಾವ್ದು 2 BHK BPL ಕಾರ್ಡು ಇರೋರಿಗೆ 1 BHK 2 BHK ಯಾವ್ದು ಬೇಕಾದ್ರೂ ತಗೋಬಹುದು ಅಂತ ಹೇಳಿದ್ರು. ಈಗ ಏನ್ ಮಾಡಿದ್ದಾರೆ ಅಂದ್ರೆ, ಯಾವಾಗ ಇವರು ಹರಾಜಿನ ಮುಖಾಂತರ ನಾವು ಹೋಗ್ತೀವಿ ಅಂತ ಹೇಳಿದ್ರು, BPL ಕಾರ್ಡ್ ಇರೋರ್ ಕೈ ತಗೊಳಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ ಆಲ್ರೆಡಿ. BPL ಕಾರ್ಡ್ ಇರೋರಿಗೆ ಹೆಂಗ್ ತಗೊಳಕ್ಕಾಗುತ್ತೆ, ಈಗ ಅವರ BPL ಕಾರ್ಡ್ ಕೊಡೋದೇ ವಾರ್ಷಿಕ ಆದಾಯ 3 ಲಕ್ಷದ ಒಳಗಡೆ ಇರಬೇಕು, ಇಲ್ಲ 1.5 ಲಕ್ಷದ ಒಳಗಡೆ ಇರಬೇಕು ಅಂತ ನಾವೇ ಆಲ್ರೆಡಿ ಸರ್ಟಿಫಿಕೇಟ್ ಅವರೇ ಗೌರ್ಮೆಂಟ್ ಕಡೆಯಿಂದಾನೇ ಕೊಟ್ಟಿದ್ದಾರೆ. ಈಗ 1.5 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ನಿಮ್ಗೆ ಆದಾಯ ಇರೋರು ವರ್ಷಕ್ಕೆ ನೀವು ಹೆಂಗ್ ತಗೋತೀರಾ? 18-20 ಲಕ್ಷ ರೂಪಾಯಿಗೆ ಬೀಟ್ ಹೋಗಿ ನೀವ್ ಹೆಂಗ್ ತಗೋತೀರಾ? ತಕೊಂಡ್ರೆ ನೀವು BPL ಕಾರ್ಡ್ ದಾರರೇ ಅಲ್ಲ. ಅದಕ್ಕೆ ಈಗ ಏನ್ ಮಾಡಿದ್ದಾರೆ ಅವರು, BPL ಕಾರ್ಡ್ ಇರೋರ್ ಕೈಲ ತಗೊಳಕ್ ಆಗಲ್ಲ ಅಂತ ಹೇಳಿ ಅದನ್ನ ತೆಗೆದಾಕಿ
ನೀವು BPL ಕಾರ್ಡ್ ಆಗಿರಿ ಅಥವಾ ವಿತೌಟ್ BPL ಕಾರ್ಡೇ ಆಗಿರಲಿ, ನೀವು ನಿಮ್ಮ ಹತ್ರ ಅಮೌಂಟ್ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ನೀವು ಹರಾಜಿನ ಮುಖಾಂತರ ತಗೊಂಡು ನಿಮ್ಮ ಹೆಸರಿಗೆ ಡೈರೆಕ್ಟ್ ಆಗಿ ರಿಜಿಸ್ಟರ್ ಮಾಡ್ಕೋಬಹುದು 2 BHK. 1 BHK ಮಾತ್ರ ಅದು ಏನ್ ರೂಲ್ಸ್ ಇತ್ತು ಅದೇ ರೂಲ್ಸ್ ಇದೆ, ಬಟ್ ರೇಟ್ ಜಾಸ್ತಿ ಆಗಿದೆ, 10 ಲಕ್ಷ ರೂಪಾಯಿ ಆಗಿದೆ. ಇಷ್ಟ ಆಗಿದೆ ನೋಡಿ, 2 BHKಗೂ 1 BHKಗೂ ಇಷ್ಟು ವ್ಯತ್ಯಾಸ ಆಗಿದೆ. ಅಂದ್ರೆ 2016 ಈಗ ನೆಕ್ಸ್ಟ್ ವರ್ಷ ಇನ್ನೇನೋ ಬಂತು, ಇದು ಡಿಸೆಂಬರ್ ನಡೀತಾ ಇದೆ, 2026 ಅಂದ್ರೆ 10 ವರ್ಷ ಕಂಪ್ಲೀಟ್ ಆಯ್ತು. 2016 ಅದು ಶಂಕುಸ್ಥಾಪನೆ ಆಗಿ 2026ಕ್ಕೆ 10 ವರ್ಷ ಆಗಿದೆ. 10 ವರ್ಷದಲ್ಲಿ ಇವರು ಮನೆಗಳು ಕೊಟ್ಟಿದ್ದಾರೆ, ಬರೀ 7,000 ಮನೆಗಳೇನೋ ರೆಡಿಯಾಗಿ ಆಲ್ರೆಡಿ ಮನೆಗಳು ಕೊಟ್ಟಿದ್ದಾರೆ. ಸುಮಾರು ಜನ ಆಲ್ರೆಡಿ ಇದ್ದಾರೆ. ನೀವು ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ರಾಜೀವ್ ಗಾಂಧಿ ಮನೆ ನಿಗಮದ್ದು ಸುಮಾರು ಜನ ವಿಡಿಯೋಗಳನ್ನ ಮಾಡಾಕ್ತಾ ಇದ್ದಾರೆ. ನಾನು ಹೋಗಿದ್ದೆ ಒಂದ್ಸರಿ, ನಾನು ವಿಡಿಯೋ ಮಾಡಾಕಿದ್ದೆ. ಹಾಗಾಗಿ ಸುಮಾರು ಜನ ಅಲ್ಲಿ ಇದ್ದಾರೆ ಆಲ್ರೆಡಿ. ಅಲ್ಲಿ ವಾಸ ಸಾಧನಹಳ್ಳಿಯಲ್ಲಿ ಕೊಟ್ಟಿದ್ದಾರೆ, ಅಗ್ರಾರ್ಪಾಳ್ಯದಲ್ಲಿ ಕೊಟ್ಟಿದ್ದಾರೆ, ಆಮೇಲೆ ಇನ್ನೊಂದ್ 2-3 ಕಡೆ ಸುಮಾರು ಕಡೆ ಕೊಟ್ಟಿದ್ದಾರೆ. ಅಲ್ಲೆಲ್ಲ ಆಲ್ರೆಡಿ ಅಲ್ಲಿ ವಾಸನೂ ಇದ್ದಾರೆ, ಜನಗಳು ಆಲ್ರೆಡಿ ಹೋಗಿ ವಾಸ ಇದ್ದಾರೆ. ಏನಿಲ್ಲ, ತೊಂದರೆನೇ ಇಲ್ಲ, ಚೆನ್ನಾಗಿದ್ದಾರೆ, ಏನ್ ತೊಂದರೆ ಆಗಿಲ್ಲ. ಅಲ್ಲಿ ಅವ್ರಿಗೆ ಎಲ್ಲ ನೀರ ಸೌಲಭ್ಯ ಆಗ್ಬೋದು, ಕರೆಂಟ್ ಸೌಲಭ್ಯ ಆಗ್ಬೋದು, ಎಲ್ಲ ಚೆನ್ನಾಗಿದೆ ಅಂತ ನಾನು ಕೂಡ ಕೇಳಿದೆ. ಸರಿ, ಹೋಗ್ತೀನಿ, ಎಲ್ಲ ಚೆನ್ನಾಗಿದೆ. ಬಟ್ ಏನಪ್ಪಾ ಅಂತಂದ್ರೆ, ಈಗ ಅವ್ರಿಗೆ ಅಲ್ಲಿ ಪ್ರಾರಂಭ ಆಗ್ತಾ ಇರೋದು ಏನಪ್ಪಾ ಅಂದ್ರೆ, ಸ್ವಲ್ಪ ನೀರಿಂದು ಕುಡಿಯೋ ನೀರು ಅಂದ್ರೆ ಸ್ನಾನ ಮಾಡಕ್ ಅದಕ್ಕೆಲ್ಲ ಮಾಮೂಲಿ ಒಳಗಡೆಯಿಂದ ಬರುತ್ತೆ. ಬಟ್ ಬಿಸ್ಲರಿ ವಾಟರ್ ಏನು ಡ್ರಿಂಕಿಂಗ್ ವಾಟರ್ ಏನ್ ಬರುತ್ತೆ, ಕುಡಿಯೋ ನೀರು, ಆದ್ರೂ ಸ್ವಲ್ಪ ದೂರದಿಂದ ಹೋಗ್ತಿರ್ಬೇಕು ಅಂತ ಒಂದು. ಇನ್ನೊಂದು, ಕೆಲವರು ಹೇಳಿದ ಪ್ರಕಾರ ನನಗೆ ಬಸ್ಸಿನ ಸೌಕರ್ಯ ಇಲ್ಲ ಅಂತ. ಅಂದ್ರೆ ಒಳಗಡೆ ಇವ್ರು ಏನ್ ಮಾಡಿದ್ದಾರೆ, ಗೌರ್ಮೆಂಟ್ ಜಾಗ ಎಲ್ಲಿದೆ ಅಲ್ಲಿ ಹುಡಿಕೊಂಡೋಗಿ ಕಟ್ಟಿದ್ದಾರೆ. ಗೌರ್ಮೆಂಟ್ ಜಾಗ ಎಲ್ಲಿದೆಯೋ ಅಲ್ಲಿ ಹುಡಿಕೊಂಡೋಗಿ ಆ ಜಾಗದಲ್ಲಿ ಮನೆಗಳನ್ನ ಕಟ್ಟಿದ್ದಾರೆ. ಬಟ್ ಅಲ್ಲಿಗೆ BMTC ಬಸ್ಗಳು ಒಳಗಡೆ ಹೋಗಲ್ಲ. ಇದೇನು ಆಗುತ್ತೆ, ಮೇನ್ ರೋಡ್ ಅಲ್ಲಿ ಇಳಿಸ್ಬಿಡೋಗ್ತದೆ. ಮೇನ್ ರೋಡ್ಗಳು ಏನಿದಾವೆ, ಆ ಮೇನ್ ರೋಡ್ಗಳಲ್ಲಿ ಎಲ್ಲಿ ಗಂಟ BMTC ಬಸ್ ಹೋಗುತ್ತೋ ಅಲ್ಲಿ ಗಂಟ ಹೋಗ್ಬೋದು. ಅಲ್ಲಿಂದ ಇಳಿದ ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ, ಆಟೋದಲ್ಲೇ ಹೋಗ್ಬೇಕು, ಇಲ್ಲ ನಡ್ಕೊಂಡು ಹೋಗೋರ್ಗಂತೂ ಆಗದೇ ಇಲ್ಲ, ಅಷ್ಟು ದೂರ ಆಗಿದೆ. ಬಸ್ಸು ಸೌಕರ್ಯ ಒಂದ್ ಸ್ವಲ್ಪ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಇರ್ತಕ್ಕಂಥ ಜನಗಳು ಈಗ ಹೇಳ್ತಾರೆ. ಅಂದ್ರೆ ಇವಾಗ ಎಲ್ಲ ಒಂದು 100%ಗೆ ಒಂದು 10% 20% ಹೋಗಿರ್ಬೋದು ಅಷ್ಟೇನೆ. ಅವ್ರು ಹೇಳೋ ಪ್ರಕಾರ BMTC ಬಸ್ನ ಸ್ವಲ್ಪ ಒಳಗಡೆಗೆ ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಇದೊಂದು ಹೇಳಿದ್ದಾರೆ. ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಬೇಕು. ಅಂದ್ರೆ ಮಾಮೂಲಿ ಮನೆ ಖರ್ಚು ಮಾಡೋ ನೀರು ಕರೆಕ್ಟ್ ಆಗಿದೆ, ಬಟ್ ಕುಡಿಯೋ ನೀರ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದು ಕೂಡ ದೂರದಿಂದ ತರಬೇಕು. ಗಾಡಿ ಇರೋರ್ಗೇನೋ ಸರಿ, ಬಟ್ ಗಾಡಿ ಇಲ್ಲ ಅಂತಂದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತ ಅದೊಂದು ಹೇಳ್ತಾ ಇದ್ದಾರೆ. 2 BHKದು ಇನ್ನು ಎಲ್ಲೂ ಅದನ್ನ ಅಲಾಟ್ಮೆಂಟ್ ಮಾಡಿಲ್ಲ, ಎಲ್ಲೂ ಕೊಟ್ಟು ಇಲ್ಲ. ಈಗ ಹರಾಜಿನ ಮುಖಾಂತರ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಮುಂದೆ ಏನ್ ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ. ಇಷ್ಟು 1 BHK ಮತ್ತೆ 2 BHK ಬಗ್ಗೆ ಮಾಹಿತಿ ಆಗಿದೆ. ಮುಂದಿನ ವಿಡಿಯೋದಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ, 1 BHK 2 BHKಗೆ ಅರ್ಜಿ ಹಾಕೋದ್ರ ಬಗ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗೇನೆ ಮುಂದಿನ ವಿಡಿಯೋ ನೋಡ್ಬೇಕು ಅಂದ್ರೆ ನಮ್ಮ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.